ಇವತ್ತು ವೆಜ್ ಪಿಜ್ಜಾ ಮಾಡ್ತಾ ಇದ್ದೀನಿ ವಿತೌಟ್ ಇದು ಓವನ್ ತವಾದಲ್ಲೇ ಮಾಡ್ಕೋಬೋದು. ಸೊ ಅದಕ್ಕೆ ಬೇಸಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ಮೈದಾ ಹಿಟ್ಟು, ಉಪ್ಪು, ಸಕ್ಕರೆ, ಬೇಕಿಂಗ್ ಸೋಡಾ, ಮೊಸರು, ಎಣ್ಣೆ, ನೀರು. ಮೊದಲು ಪಿಜ್ಜಾ ಬೇಸ್ ಮಾಡ್ಕೊಳ್ಳೋಣ. ಅದಕ್ಕೆ ಎಲ್ಲ ಒಂದೊಂದೇ ಸಾಮಾನು ಹಾಕ್ಕೊಳ್ಳೋಣ. ಮೊದಲು ಮೊಸರು ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ. ಈಗ ನೋಡಿ ಉಪ್ಪು ಹಾಕ್ತೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಹಿಟ್ಟು ಹಾಕ್ಕೊಳ್ಳೋಣ. ಈಗ ನೋಡಿ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಬೇಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಚಪಾತಿನ ಹಿಟ್ಟಿನ ಅದಕ್ಕೆ ಹೀಗೆ ಬರಬೇಕು. ಸೊ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು 30 ನಿಮಿಷ ನೆನೆಯಕ್ಕೆ ಬಿಡಬೇಕು. ಪಿಜ್ಜಾ ಬೇಸ್ ರೆಡಿಯಾಗಿದೆ ನೋಡಿ. ಅರ್ಧ ಗಂಟೆ ಇಟ್ಟಿತ್ತು. ಈಗ ನೋಡಿ ಉಬ್ಬಿದೆ. ಈಗ ಇದಕ್ಕೆ ಟಾಪಿಂಗ್ಗೆ ಬೇಕಾಗಿರೋದನ್ನು ಹೇಳ್ತೀನಿ. ಪಿಜ್ಜಾ ಸಾಸು, ಟೊಮೆಟೊ, ಇದು ಚೀಸು ಸ್ಪ್ರೆಡ್, ಇದು ಗ್ರೇಟ್ ಮಾಡ್ಕೊಂಡಿರೋದು, ಚಿಲ್ಲಿ ಫ್ಲೇಕ್ಸು, ಈಗ ಆರ್ಗೆನೋ, ಎಣ್ಣೆ, ಈರುಳ್ಳಿ, ಕ್ಯಾಪ್ಸಿಕಮ್. ಈಗ ಪಿಜ್ಜಾ ಒತ್ಕೊಳ್ಳೋಣ. ಈಗ ರೌಂಡ್ ಮಾಡ್ಕೊಳ್ಳಿ ಕ್ಲೀನಾಗೆ. ಈಗ ಇದ್ರ ತಗೊಂಡು ಫೋರ್ಕ್ ತಗೊಂಡು ಈಗ ಚುಚ್ಚಿಬಿಟ್ಟು ತವ ಮೇಲೆ ಹಾಕೋಣ. ಈಗ ನೋಡಿ ಈ ಥರ ಮಾಡ್ಕೊಳ್ಳಿ. ಈಗ ಸೈಡ್ಸ್ ಎಲ್ಲನೂ ಸೈಡಲ್ಲೇ ದಪ್ಪ ಬರೋ ಥರ ಮಾಡ್ಕೊಳ್ಳಿ. ಈಗ ಮಾಡಿಕೊಂಡು ಈಗ ತಿರುಗಿ ಎಲ್ಲ ಇದು ಮಾಡ್ಕೊಳ್ಳಿ, ಚುಚ್ಕೊಳ್ಳಿ. ಪಿಜ್ಜಾ ಸಾಸ್ ಹಾಕ್ಕೊಳ್ಳೋಣ. ಈಗ ಸಾಸ್ ಹಾಕೊಂಡಾಗಿದೆ. ಈಗ ನೆಕ್ಸ್ಟು ಈರುಳ್ಳಿ ಇಡೋಣ. ನೆಕ್ಸ್ಟು ಕ್ಯಾಪ್ಸಿಕಮ್ ಇಡೋಣ. ನೆಕ್ಸ್ಟ್ ಟೊಮೆಟೊ ಹಾಕೋಣ.
ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ನೆಕ್ಸ್ಟು ಆರ್ಗ್ಯಾನೋ ಹಾಕೋಣ. ಇದು ಹರ್ಬ್ಸ್ದು ಇದು ಹಾಕೋಣ. ನೆಕ್ಸ್ಟು ಚೀಸ್ ಹಾಕೋಣ. ಈಗ ಎಣ್ಣೆ ಸೈಡಲ್ಲಿ ಹಾಕಬೇಕಾಗತ್ತೆ. ಈಗ 10 ನಿಮಿಷ ಲಿಡ್ ಹಾಕಿ ಮುಚ್ಚಿಬಿಡಿ. ಈಗ ನೋಡಿ ರೆಡಿಯಾಗಿದೆ. ನೋಡಿ ಬೆಂದಿದೆ, ಎಲ್ಲ ಕಡೆ ಬೆಂದಿದೆ ನೋಡಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ.